ಫ್ಲೈಟು ನೀವು ನೋಡ್ಬೋದು, ಎಲ್ಲ ಕಡೆ ಹೋಗ್ತಿದೆ. ಪಾಪುದು ಅಮೃತ್ಸರದಲ್ಲಿ ಇವೆಂಟ್ ಇತ್ತು. ಹಾಗೆ ನಾವು 1 ವೀಕ್ ಮುಂಚೆ ಹೋಗಿ ಡೆಲ್ಲಿ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಹಾಗೆ ಇವೆಂಟ್ಗೆ ಹೋಗಿ ಅಲ್ಲಿಂದ ವಾಪಸ್ ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಏರ್ಪೋರ್ಟಲ್ಲೇ ನಾವು 1 o'clock ನಿಯರ್ ಬೈ ರೀಚ್ ಆದ್ವಿ. ಸೊ ನಮಗೆ ಆ ದಿನ ಏನೂ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ. ಕ್ರಿಸ್ಮಸ್ ಹತ್ತಿರ ಇರೋದ್ರಿಂದ ಎಲ್ಲ ಕಡೆ ನಿಮಗೆ ಡೆಕೋರೇಷನ್ಸ್ ಕಾಣಿಸ್ಬೋದು. ಮುಂದೆ ಯಮುನಾ ಎಕ್ಸ್ಪ್ರೆಸ್ ಇದೆ, ಅಲ್ಲಿ ನೀವು ಫಾಗ್ ಎಲ್ಲ ನೋಡ್ಬೋದು. ತುಂಬ ಏನು ಕಾಣಿಸೋದಿಲ್ಲ ಮುಂದ್ಗಡೆದು. ಇವತ್ತು ತಾಜ್ ಮಹಲ್ ಮತ್ತು ಮಥುರಾ ಕವರ್ ಮಾಡ್ತಾ ಇದ್ದೀವಿ. ನಮ್ಮ ಜೊತೆ ನೀವು ಬನ್ನಿ. ನನ್ನ ಸಿನ್ಸಿಯರ್ ರಿಕ್ವೆಸ್ಟ್ ನಿಮಗೆ, ನೀವು ಡೆಲ್ಲಿಗೆ ಹೋಗಬೇಕು ಅಂತ ಇದ್ದರೆ, ಆಗ್ರಾ ಆ ಕಡೆ ಪ್ಲ್ಯಾನ್ ಮಾಡ್ತಾ ಇದ್ದರೆ ನಾರ್ತಲ್ಲಿ, ದಯವಿಟ್ಟು ಡಿಸೆಂಬರ್ ಮತ್ತು ಜನವರಿಯಲ್ಲಿ ಪ್ಲ್ಯಾನ್ ಮಾಡಬೇಡಿ. ಆವಾಗ ನಿಮಗೆ ಫಾಗು ಜಾಸ್ತಿ ಇರುತ್ತೆ, ವಿಸಿಬಿಲಿಟಿ ಕಮ್ಮಿ ಇರುತ್ತೆ. ಸೊ ನೀವು ಟ್ರಾವೆಲ್ ಮಾಡಬೇಕಾದ್ರೆ ನಿಮಗೆ ಜಾಸ್ತಿ ಟೈಮ್ ಕನ್ಸ್ಯೂಮ್ ಆಗುತ್ತೆ. ನೋಡ್ಬೋದು ಬೆಳಗ್ಗೆ ಇದು 10 o'clock. 10 o'clock ಅಲ್ಲೇ ಈ ಥರ ಇದೆ. ಫುಲ್ ಡೇ ಹಾಗೇ ಇರುತ್ತೆ. ಇವಾಗ ನಾವು ಊಟಕ್ಕೆ ನಿಂತ್ಕೊಂಡಿದ್ದೀವಿ. ಇಲ್ಲಿ ನಾವು ಛೋಲೆ ಭಟೂರೆ ತಗೊಂಡ್ವಿ. ಅಲ್ಲಿಂದ ನಾವು ಹೊರಟ್ವಿ, ಸೀದಾ ನಾವು ಆಗ್ರಾಗ್ ರೀಚ್ ಆದ್ವಿ. ನೋಡಿ ಗೈಸ್, ನೀವು ಎಂಟ್ರಿ ಮಾಡ್ತಾ ಇರಬೇಕಾದ್ರೆ ಫಸ್ಟ್ ನಿಮ್ಗೆ ಆ ಗೋಪುರ ಕಾಣಿಸುತ್ತೆ, ಆಮೇಲೆ 2 ಪಿಲ್ಲರ್ ಕಾಣಿಸುತ್ತೆ, ಆಮೇಲೆ 4 ಪಿಲ್ಲರ್ಸು ಕಾಣಿಸುತ್ತೆ. ಮುಂದೆ ಎಲ್ಲ ಫೌಂಟೇನ್ ಎಲ್ಲ ಇತ್ತು. ತುಂಬ ಚೆನ್ನಾಗಿದೆ. ಫೋಟೋಶೂಟ್ಗಂತೂ ಸಖತ್ತಾಗಿರೋ ಜಾಗ ತಾಜ್ ಮಹಲ್. ನಾವು ಇವಾಗ ಮಥುರಾ ರೀಚ್ ಆದ್ವಿ. ಮಥುರಾ 1.5 ಗಂಟೆ ಆಗ್ರಾದಿಂದ ದೂರ ಇದೆ. ಅಲ್ಲಿ ನಿಮಗೆ ಕ್ಯಾಮ್ರಾಸ್ ಏನೂ ಅಲೋ ಇರಲ್ಲ, ಅದಕ್ಕೆ ನಾವು ಏನೂ ಶೂಟಿಂಗ್ ಮಾಡೋಕ್ಕಾಗಲಿಲ್ಲ ಒಳಗಡೆಯಿಂದ. ನಿಜವಾಗೂ ಹೇಳ್ತೀನಿ, ಒಂದ್ಸತಿ ನೀವು ಡೆಲ್ಲಿ ಆ ಸೈಡ್ ಹೋದರೆ ಮಥುರಾಗೆ ದಯವಿಟ್ಟು ವಿಸಿಟ್ ಮಾಡಿ. ಇಷ್ಟು ನೀವು ಒಳಗಡೆ ಹೋದರೆ ಆ ಕೃಷ್ಣ ಮತ್ತು ರಾಧೆ ವಿಗ್ರಹ ನೋಡಿದ್ರೆ ನಿಮ್ಗೆ ಒಳಗಡೆಯಿಂದ ಒಂದು ಪಾಸಿಟಿವ್ ವೈಬ್ ಬರುತ್ತಲ್ಲ, ಎಲ್ಲೂ ಬರಲ್ಲ. ನಾವು ಮಥುರಾದಿಂದ ಬೃಂದಾವನಕ್ಕೆ ಹೋದ್ವಿ. ನಾವಿವಾಗ ಬೃಂದಾವನದಿಂದ ವಾಪಸ್ ಡೆಲ್ಲಿಗೆ ಬರ್ತಾ ಇದ್ದೀವಿ. ನಿಮ್ಗೆ ನೋಡ್ಬೋದು ಫುಲ್ ಫಾಗ್ ಇದೆ. 3 feet ನಿಮ್ಗೆ ಡಿಸ್ಟೆನ್ಸಲ್ಲಿ ಏನೂ ಕಾಣಿಸಲ್ಲ. ನೆಕ್ಸ್ಟ್ ಡೇ ನಾವು ದಿಲ್ಲಿ ಟೂರ್ ಪ್ಲ್ಯಾನ್ ಮಾಡಿದ್ವಿ. ಮಥುರಾದಿಂದ ಬರ್ತಾ ಬರ್ತಾ ತುಂಬ ಟೈಮ್ ಆಗೋಯ್ತು. ಸೊ ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿರಲಿ ಅಂತ ನೆಕ್ಸ್ಟ್ ಡೇ ನಾವು ಲೋಕಲ್ ದಿಲ್ಲಿನೇ ಟೂರ್ ಪ್ಲ್ಯಾನ್ ಮಾಡಿದ್ವಿ. ನಾವು ಪ್ರೈವೇಟ್ ಕ್ಯಾಬ್ AC ಕ್ಯಾಬ್ ಬುಕ್ ಮಾಡಿದ್ವಿ. ಅವರು 10 hours 100 kilometers 2200 ಚಾರ್ಜ್ ಮಾಡಿದ್ವಿ. ಕಂಫರ್ಟೇಬಲ್ ಆಗಿತ್ತು. ಸಿಡನ್ ಗಾಡಿ ಇತ್ತು. ನೀವು ನೋಡ್ಬೋದು, ಇವಾಗ ನಾವು ಗೇಟ್ವೇ ಆಫ್ ಇಂಡಿಯಾದಲ್ಲಿ ಇದ್ದೀವಿ. ಬೆಸ್ಟ್ ಜಾಗ ನಿಮಗೆ ಪಿಕ್ಚರ್ಸ್ ಕ್ಲಿಕ್ ಮಾಡೋಕ್ಕೆ. ಬ್ಯೂಟಿಫುಲ್ ಆಗಿರೋ ಪಿಕ್ಚರ್ಸ್ನ ನೀವು ಕ್ಲಿಕ್ ಮಾಡ್ಬೋದು. ತುಂಬ ವಾಸ್ಟ್ ಆಗಿದೆ ಜಾಗ, ನೀವು ಎಲ್ಲಿ ಬೇಕಾದರೂ ಹೋಗ್ಬೋದು. ಗಾರ್ಡನ್ ಇದೆ, ಫೌಂಟೇನ್ ಇದೆ. ನೀವು ನೋಡ್ಬೋದು ಎಷ್ಟು ವಾಸ್ಟ್ ಆಗಿದೆ ಏರಿಯಾ ಅಂತ. ಕ್ಯಾಮ್ರಾನು ಕ್ಯಾಪ್ಚರ್ ಆಗಲ್ಲ, ಅಷ್ಟು ಏರಿಯಾ ಇದೆ.
ಸುಭಾಷ್ ಚಂದ್ರ ಬೋಸ್ ಅವರ ಮೂರ್ತಿ ಕಾಣಿಸ್ಬೋದು. ಅಲ್ಲಿಂದ ನಾವು ಕುತುಬ್ ಮಿನಾರ್ ವಿಸಿಟ್ ಮಾಡ್ತಾ ಇದ್ದೀವಿ. ಒಂದು ಬೆಸ್ಟ್ ಆಪ್ಷನ್ ಏನು ಮಾಡ್ಬೋದು ಅಂದರೆ, ನೀವು ಟಿಕೆಟ್ ಲೈನಲ್ಲಿ ನಿಲ್ಲೋಗಿಂತ ನಿಮ್ಗೆ ಆನ್ಲೈನ್ ಸ್ಕ್ಯಾನ್ ಇರುತ್ತೆ, ಸ್ಕ್ಯಾನಿಂದ ನೀವು ಟಿಕೆಟ್ಸ್ ಎಲ್ಲ ಕಡೆ ಬುಕ್ ಮಾಡ್ಕೋಬೋದು. ಇದು ಫೋಟೋಶೂಟ್ ಮಾಡೋಕ್ಕೆ ಒಳ್ಳೆ ಜಾಗ. ಪಿಲ್ಲರ್ಸ್ ಇದೆ, ಸ್ಕಲ್ಪ್ಚರ್ಸ್ ಇದೆ, ಆರ್ಟ್ ಇದೆ. ನೋಡಿದ್ರೆ ಹಿಂದೂ ಟೆಂಪಲ್ ಥರನೇ ಕಾಣಿಸುತ್ತೆ ಸರೌಂಡಿಂಗ್ ಎಲ್ಲ. ಆ ಥರ ಎಲ್ಲ ಕೆತ್ತನೆ ಇದೆ. ಅಲ್ಲಿಂದ ನಾವು ಲೋಟಸ್ ಟೆಂಪಲ್ಗೆ ಹೋದ್ವಿ. ಇದು ತುಂಬ ಪೀಸ್ಫುಲ್ ಆಗಿರೋ ಜಾಗ. ನೀವು ಸರೌಂಡಿಂಗ್ ಎಲ್ಲ ಆರೆಂಜ್ ಟ್ರೀಸ್ ಎಲ್ಲ ನೋಡ್ಬೋದು. ಗಾರ್ಡನಿಂದ ಒಂದು ಚೆನ್ನಾಗಿರೋ ವ್ಯೂ ಸಿಗುತ್ತೆ ನಿಮಗೆ ಲೋಟಸ್ ಟೆಂಪಲ್ದು. ನಾವು ಸನ್ಸೆಟ್ ಟೈಮ್ಗೆ ಹೋಗಿರೋದ್ರಿಂದ ನಿಮ್ಗೆ ಕಾಣಿಸ್ಬೋದು ಎಷ್ಟು ಚೆನ್ನಾಗಿದೆ ವ್ಯೂ ಅಂತ. ನಾವಿವಾಗ ಡಿನ್ನರ್ಗೆ ಒಂದು ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಪಹರ್ಗಂಜಲ್ಲಿ ನೀವು ಇರ್ತಾ ಇದ್ರೆ ಈ ಹೋಟೆಲ್ಗೆ ಮುದ್ದಾಮಾಗಿ ಹೋಗಿ ತಿನ್ನಿ. ಚುರ್ಚುರ್ ನಾನು ತುಂಬ ಚೆನ್ನಾಗಿತ್ತು, ಟೇಸ್ಟಿ ಆಗಿತ್ತು. ಡೇ 4 ನಾವು ರಿಷಿಕೇಶ್ ಮತ್ತೆ ಹರಿದ್ವಾರ ಪ್ಲಾನ್ ಮಾಡಿದ್ವಿ. ಫಸ್ಟ್ ಹರಿದ್ವಾರ ಬರುತ್ತೆ ನೀವು ಹೋಗ್ಬೇಕಾದ್ರೆ. ಯಾವಾಗಲೂ ರಿಷಿಕೇಶ್ನ ಫಸ್ಟ್ ಕವರ್ ಮಾಡ್ಕೋಬೇಕು. ಯಾಕಂದರೆ ನಾವು ಈವ್ನಿಂಗ್ ಗಂಗಾರತಿ ಟೈಮಲ್ಲಿ ಹರಿದ್ವಾರಲ್ಲಿ ಸರಿಯಾಗಿ ಟೈಮಲ್ಲಿ ರೀಚ್ ಆಗಬಹುದು. ಋಷಿಕೇಶ್ ಹೋಗೋ ದಾರಿಲೆಲ್ಲ ನಿಮಗೆ ಚೆನ್ನಾಗಿರೋ ವ್ಯೂಸ್ ಇದೆ. ಫುಲ್ ಮೌಂಟನ್ ಇದೆ, ಹಿಲ್ ಸ್ಟೇಷನ್ ಇದೆ, ತುಂಬ ಸಖತ್ತಾಗಿರೋ ವ್ಯೂ ಇದೆ. ಇದು ಸಖತ್ತಾಗಿರೋ ವ್ಯೂ ನಿಮ್ಗೆ ಕಾಣಿಸ್ತಾ ಇರೋದು ತ್ರ್ಯಂಬಕೇಶ್ವರ ಟೆಂಪಲ್ ಟಾಪಿಂದ. ಅಡ್ವೆಂಚರಸ್ ರೈಡ್ ಟ್ರೈ ಮಾಡಬೇಕಾದ್ರೆ ಅದು ನಿಮಗಿದೆ ಋಷಿಕೇಶಲ್ಲಿ. ಪಂಜಿ ಜಂಪಿಂಗ್ ಇದೆ, ಪ್ಯಾರಾ ರೈಡಿಂಗ್ ಇದೆ, ವಾಟರ್ ರಾಫ್ಟಿಂಗ್ ಇದೆ. ನಾವಿವಾಗ ಹರಿದ್ವಾರ್ಗೆ ಮಾನಸ ದೇವಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಕಾರ್ ಪಾರ್ಕಿಂಗ್ ಮಾಡಿ ಲೋಕಲ್ ಟ್ರಾನ್ಸ್ಪೋರ್ಟ್ ತೊಗೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ಎಲ್ಲ ಕಡೆ ಕಾರ್ ಅಲೌ ಇಲ್ಲ. ಇವಾಗ ನಾವು ಏರಿಯಲ್ ಟ್ರಾಮ್ವೇಯಿಂದ ಮಾನಸ ದೇವಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಾವು ಮಾನಸ ದೇವಿ ಟೆಂಪಲ್ ದರ್ಶನ ಆದಮೇಲೆ ಹರಿಕಿಪುರಿ ಹೋದ್ವಿ. ಅಲ್ಲಿ ನಿಮಗೆ ಗಂಗಾರತಿ ನೋಡೋಕೆ ಸಿಗುತ್ತೆ. ಈ ಟೈಮಲ್ಲಿ ಯಾವಾಗಲೂ ನಿಮಗೆ ತುಂಬ ರಶ್ ಇರುತ್ತೆ. ಯಾಕಂದರೆ ಎಲ್ಲ ಕಡೆಯಿಂದ ಜನ ಗಂಗಾರತಿ ಸ್ಪೆಷಲಿ ನೋಡೋಕ್ಕೆ ಬರ್ತಾರೆ. ಗಂಗಾರತಿ ಆದಮೇಲೆ ಇವಾಗ ನಾನು ದೀಪಾರತಿ ಮಾಡ್ತಾ ಇದ್ದೀನಿ. ಗಂಗೆಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೀನಿ.
ನೆಕ್ಸ್ಟ್ ಡೇ ನಾವು ಲೋಕಲ್ ಎಲ್ಲ ಮಾರ್ಕೆಟ್ಸನ್ನ, ಡೆಲ್ಲಿ ಮಾರ್ಕೆಟ್ಸನ್ನ ಎಕ್ಸ್ಪ್ಲೋರ್ ಮಾಡಿದ್ವಿ. ಸರೋಜಿನಿ ಮಾರ್ಕೆಟ್, ಕರೋಲ್ ಬಾಗ್ ಮಾರ್ಕೆಟ್. ಅದೇ ದಿನ ರಾತ್ರಿ ನಾವು ಡೆಲ್ಲಿಗೆ ಬಾಯ್ ಬಾಯ್ ಹೇಳ್ತಾ ಅಮೃತ್ಸರ್ಗೆ ಬಸ್ಸಿಂದ ಟ್ರಾವೆಲ್ ಮಾಡಿದ್ವಿ. ಇವಾಗ ನೋಡಿ ನೀವು, ನಾವು ಅಮೃತ್ಸರ್ ರೀಚ್ ಆದ್ವಿ. ಮತ್ತು ಇವಾಗ ಗೋಲ್ಡನ್ ಟೆಂಪಲ್ ಎಂಟ್ರಿ ಮಾಡ್ತಾ ಇದ್ದೀವಿ. ತುಂಬ ಪೀಸ್ಫುಲ್ ಆಗಿರೋ ಪ್ಲೇಸ್, ತುಂಬ ಸಖತ್ತಾಗಿದೆ. ನೀವು ಒಳಗಡೆ ಹೋದ ತಕ್ಷಣ ನಿಮ್ಗೆ ಅದು ಪಾಸಿಟಿವ್ ವೈಬ್ಸ್ ಬರುತ್ತೆ. ಡೆಲ್ಲಿ ಹೋದರೆ ಮುದ್ದಾಮ್ ನೀವು ಅಮೃತ್ಸರ್ಗೆ ಹೋಗಿ ಗೋಲ್ಡನ್ ಟೆಂಪಲ್ ವಿಸಿಟ್ ಮಾಡಿ ದೇವರ ಆಶೀರ್ವಾದ ತಗೊಂಡು ಬನ್ನಿ. ಇದು ನೋಡಿ ಗೋಲ್ಡನ್ ಟೆಂಪಲ್. ನಿಮ್ಗೆ ಫುಲ್ ವಾಟರ್ ಮಧ್ಯದಲ್ಲಿ ನಿಮಗೆ ಕಾಣಿಸುತ್ತೆ. ಪ್ರಸಾದ ಮಾತ್ರ ಸಖತ್ತಾಗಿತ್ತು. ಅದು ತುಪ್ಪದಲ್ಲಿ ಮಾಡಿರೋ ಪ್ರಸಾದ ಅಲ್ಲಿ ದೇವಸ್ಥಾನದಿಂದ ಹೊರಗಡೆ ಬಂದ ತಕ್ಷಣ ಕೊಡ್ತಾ ಇದ್ರು ಅವರು. ನಾವು ಟೆಂಪಲ್ ವಿಸಿಟ್ ಮಾಡಿ ಅಲ್ಲೇ ಊಟ ಮಾಡಿದ್ವಿ. ಲಂಗರ್ ಅಂತ ಹೇಳ್ತಾರೆ ಅವರು. ಗೋಲ್ಡನ್ ಟೆಂಪಲಿಂದ ವಾಕಬಲ್ ಡಿಸ್ಟೆನ್ಸಲ್ಲಿ ನಿಮಗೆ ಜಲಿಯನ್ ವಾಲಾ ಬಾಗ್, ಹತ್ಯಾಕಾಂಡ ಎಲ್ಲ ಇತ್ತು, ಅದು ಸಿಗುತ್ತೆ. ಒಂದು ಮೃತ್ಯು ಸ್ಮಾರಕ. ಯಾರು ದೇಶಕ್ಕೋಸ್ಕರ ಜೀವನ ಅರ್ಪಣೆ ಮಾಡಿದಾರೋ ಅವ್ರದ್ದು ನೆನಪಿಗೋಸ್ಕರ ಈ ಸ್ಮಾರಕ ಮಾಡಿದ್ದಾರೆ. ಇವಾಗಲೂ ನೀವು ಅದೆಲ್ಲ ಗೋಡೆಗಳ ಮೇಲೆ ಬುಲೆಟ್ ಮಾರ್ಕ್ ನೋಡ್ಬೋದು. ಅದನ್ನು ಅವರು ಹೈಲೈಟ್ ಮಾಡಿ ಇಟ್ಟಿದ್ದಾರೆ. ನೆಕ್ಸ್ಟ್ ಡೇ ನಮ್ಮದು ಅಮೃತ್ಸರದಿಂದ ಬೆಂಗಳೂರಿಗೆ ಫ್ಲೈಟ್ ಇತ್ತು. ತುಂಬ ಚಳಿ ಇತ್ತು, 6 ಡಿಗ್ರಿ ಟೆಂಪ್ರೇಚರ್ ಇತ್ತು ಅಲ್ಲಿ. ಪಾಪುದು ಅಮೃತ್ಸರ್ ಇವೆಂಟ್ದು ವಿಡಿಯೋನ ಹಾಕಿದ್ದೀವಿ, ಪ್ಲೀಸ್ ನೋಡಿ. ನಿಮ್ಮ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟಲ್ಲಿ ನೀವು ಹೇಳಿ ನಿಮ್ಗೆ ಹೆಂಗೆ ಅನಿಸ್ತು ಡೆಲ್ಲಿ ಟೂರ್ ಅಂತ.